ಲೋ ಜಯರಾಮ ಕುರಿ ಕುಯ್ದಿಲ್ಲ, ಬೇಗ ಬೇಗ ಕೊಡ್ಲಾ, ನಮಗೆಲ್ಲ ತಗೊಂಡು ಹೋಯ್ತೀವಿ ನಾವು. ಪಾಡು ಮಾಂಸ ಅಂದ್ರೆ ಎಲ್ಲರೂ ಬಾಯ್ಬಿಡ್ತಾರ. ಇವತ್ತು ಅದುವಲ್ದ ಕರಿ ಐತಿ ನಮ್ಮ ಮನ್ಯಾಗ, ನಾನು ಮಾಡಲೇಬೇಕಪ್ಪ ಇವತ್ತು. ನೋಡು ಎಲೆಕ್ಷನ್ ಅವ್ರು ಬಂದ್ಬಿಟ್ಟವ್ರು, ನನಗಂತೂ ಜಗ್ಗಿ ಕೊಟ್ಬಿಡಪ್ಪ ಪಾಲು, ಒಂದು ಹತ್ತು ಕೊಡ. ಅಯ್ಯೋ ಸೌಕರ್ಯ, ಹತ್ತು ಪಾಲು ಆಗಲ್ಲ ಸೌಕರ್ಯ. ಎಲ್ಲರೂ ಊರು ಹೆಂಗಸರು ಹುಡುಗರು ಗಂಡಸರು ಎಲ್ಲ ಕೇಳಾರ. ಎಲ್ಲರಿಗೂ ಎರಡೆರಡು ಪಾಲು ಹಂಚಿಕೆನೆ ಮಾಡಿ ಕುರಿ ತಂದಿರೋದು. 10 ಪಾಲು ಆಗಲ್ಲ ಸೌಕರ್ಯ. ಇಲ್ಲ ನೀನು ಹೇಳ್ತಿರೋದು ಆಗಿದ್ರೆ ನಮ್ಗೆ ಕೊಡಲೇನೋ ನೀನು, ಎದು ಕೊಡಲ್ಲ ನೀನು? ಹಾಂ, ನಾನು ಈ ಊರು ಆಡ್ತಿರೋನು, ನಾನು ಈ ಊರು ಸಾವುಕಾರ. ನೀ ಎದಕ್ಕೆ ಕೊಡಲ್ಲ ಅನ್ಕೊಂಡು ನಂಗೆ ಗೊತ್ತಿಲ್ಲ. ನಂಗೆ ಅದು ಕೊಡೋ ಅಂತ ಬೇಕೇ ಬೇಕು. ನಮ್ಮ ನೋಡಿಲಿ ನಮ್ಮ ಎಲೆಕ್ಷನ್ ಅವ್ರು ಬಂದವರು ಕಾಂಗ್ರೆಸ್ಸರು, ನಾನು ಅವ್ರಿಗೆ ಅಡುಗೆ ಮಾಡಿ ಹಾಕ್ಲೇಬೇಕು. ಬೇಕಾದ ಕೊಡೋ ನಂಗೆ 10 ನನಗೆ ಬೇಕು. ಆ ಪಾಲಲ್ಲಿ 10 ನನಗೆ ಬೇಕು. ನೋಡಲ್ಲ 10 ಅಷ್ಟು ನನಗೆ ಬೇಕು. ಆ ಬಾಕಿದೆಲ್ಲ ಊರು ಹೆಂಗಸರು ಗಂಡಸರು ಎಲ್ಲ ಕೊಡ್ತಾರೆ. ಇಲ್ಲ ಇನ್ನೊಂದು ಕುಯ್. ಜಯರಾಮಣ್ಣ, ಗುಡ್ಡೆ ಮಾಂಸಗಳು ಕಡ್ದಿರಾ? ಮಾಂಸ ಎಲ್ಲ ಕಡ್ದು ಹಾಕಿರಾ? ಗುಡ್ಡೆ ಮಾಂಸ ಆಗವ ಕುರಿನ? ನಂಗೆ ಗೊತ್ತಿಲ್ಲ ಅಣ್ಣ, ನಂಗೆ 2 ಪಾಲು ಬೇಕೇ ಬೇಕು. ನಾನು ಮೊನ್ನೆನೇ ಹೇಳೋಗಿನಿ ಊರಕ್ಕ ಅಂತೇಳಿ ರೊಕ್ಕಿಸ್ಕೊಂಡು ನನಗೆ ಕೊಡು. ಅಕ್ಕಯ್ಯ ಹೋಗ ಎಸ್ಸಿನ ಪೂರ್ಣ ಕಳ್ಸೋಗ ಯಾಕೆ ಕೊಡ್ತೀನಿ. ಏನೋ ನನ್ನ ಗಂಡನ ಕಳ್ಸ್ಬೇಕಾ? ಹೋದ ವರ್ಷ ನಿಂಗೆ ಅಂತ ಕಳ್ಸಿಯ ನೀನು. ಇವತ್ತು ಹೆಂಗಿದ್ರು ಹೊತ್ತು ತೂಕಾಕವರೆಗೂ ಇಲ್ಲೇ ಕುಂತಿರ್ತೀನಿ. ಯಾರ್ಯಾರು ಕೊಡ್ಬೇಕು ಕೊಟ್ಟು ನಮ್ಗೆ 2 ಕೆಜಿ ಕೊಡ. ನಾನು ಮಾತ್ರ ನೀನು ನಂಬಲ್ಲ. ಹೋದ ವರ್ಷ ಹಿಂಗೆ ಮಾಡಿ ನಮ್ಮ ಮನ್ಯಾಗ ಕುರಿ ಮಾಡ್ದಂಗೆ ಹೋಗಿ ಕುರ್ಕೊಂಪಲ್ಲಿ ಟೇಷನ್ ಹಾಕ್ತಾರಂಗೆ ಮಾಡಿಯ. ಮಾಮೂಲಿ ಮಾಂಸನ ಗುಡ್ಡೆ ಮಾಂಸ ಬೇಯಿಸಿರ್ತಾವ, ಕುರಿ ಮಾಂಸ ಅಂತೇಳಿ ತಗೊಳಕ್ ಬಂದ್ರೆ ನೀನು ಇಂಥ ನಾಟಕ ಮಾಡ್ತಿ. ನಂಗೆ ಗೊತ್ತಿಲ್ಲ ಅಣ್ಣ, ನನ್ನ ರೊಕ್ಕ ಕೊಟ್ಟೀನಿ. ನಂಗೆ 2 ಕೆಜಿ ಬೇಕೇ ಬೇಕು. ನಾನು ಇಲ್ಲೇ ಕುಂದಿರ್ತೀನಿ. ಲಕ್ಷ್ಮಿ ನೀನು ಹೋಗಿ ನನ್ನ ಗಂಡನ ಕುಡ್ಕೊಂಬೇಕೆ ಕಳ್ಸು, ಇಲ್ಲಾಂದ್ರೆ ಬೇರೆ ಕಡೆ ಎಲ್ಲ ತಗೋಗು. ಇವತ್ತು ನನ್ನ ದೋಸ್ತ ಬಂದಾನ, ನಾನು ಇವತ್ತು 10 ಗುಡ್ಡೆ ಮಾಂಸ ಹೇಳಿನಿ, ನಾನು ಇವತ್ತು ಮಾಡ್ಲೇಬೇಕಾ? ಹೋಗು. ನೀನು ನಿನ್ನ ದೋಸ್ತನ್ನ ಕರ್ಕೊಂಡು ಹೋಗು, ಸ್ಟೇಷನ್ದಾಗೆ ತರೋಗು. 10 ಅಲ್ಲ 20 ಕೆಜಿನ ತರೋಗು. ನನಗೆ ಅದು ಕೇಳ್ತಿ. ನಾವು ಮೊನ್ನೆ ರೊಕ್ಕ ಕೊಟ್ಟೇವಿ, ಕುರಿ ತರಂದಾಗಲೇ ಹೇಳಿವಿ ನಮ್ಗೆ 2 ಕೆಜಿ ಅಂತೇಳಿ. ಜಯರಾಮಣ್ಣ ಅದು ಹೆಂಗೆ ಕೊಟ್ಬಿಡ್ತಾರ ನಾನು ಇವತ್ತು ನೋಡ್ತೀನಿ. ಓಹೋ, ಅದಕ್ಕೆ ಆಮೇಲೆ ಬರೋದಕ್ಕೆ ಸೀನಪ್ಪನ ಕಳ್ಸಕ್ಕೆ ಅಂತಿರೋದು. ನನಗೆ ಗೊತ್ತಿಲ್ಲ ಜಯರಾಮಣ್ಣ, ನಂಗೆ 2 ಕೆಜಿ ಬೇಕೇ ಬೇಕಾ? ನಂಗೆ 2 ಗುಡ್ಡೆ ಮಾಂಸ ನಂದಿವು, ನಾನು ಎತ್ಕೊಂಡು ಹೋಗ್ತೀನಿ. ನೋಡು ಯಾವ ಕವರ್ ಬೇಡ, ನಾನೇ ಟಿಪ್ಪನ್ ಕೆರೆ ತಂದಿನಿ, ತಗೊಂಡು ಹೋಗ್ತೀನಿ. ಏನ್ರಿ ಸೌಕರ್ಯ, ಈ ಹುಡುಗಿ ಮರ್ಯಾದೆನೇ ಕೊಡಲ್ಲ, ಈ ಥರ ಮಾತಾಡ್ತಾಳೆ. ಫಸ್ಟ್ ಈಕಿನ ಕಳಿಸಿ, ನಾವು ತಕೊಂಡು ಹೋಗೋಣ. ಇವತ್ತು ಹೇಗಿದ್ರು ಕರಿ ಐತಿ, ತಿಂದು ಹೋಗೋಣ. ಎಲ್ಲರಿಗೂ ಪಾಂಪ್ಲೆಟ್ ಕೊಡಬೇಕು. ಇನ್ನೊಂದು ವಾರ ಬಿಟ್ಟು ಎಲ್ಲ ಒಡ್ಸ್ಕೊಂಬರ್ಬೇಕು. ಓಟಾಕಂತ ಕೇಳಕ್ಕ ಬೇಗ ಬೇಗ ಕೊಟ್ಟು ಬರ್ರಿ ತಕೊಂಡು. ಲೋ ಜಯರಾಮ, ನನ್ಗದೆಲ್ಲ ಗೊತ್ತಿಲ್ಲ. ನಾನು ಕೇಳಿರೋದು 10 ಕೆಜಿ, ನಂಗೆ 10 ಕೆಜಿ ಬಾಡ್ ಬರ್ಬೇಕಷ್ಟೇ. ಜಯರಾಮಣ್ಣ, ನಾವೇನು ಅವರಷ್ಟು ಪರ್ಗೆಟ್ಟಿಲ್ಲ. ನಂಗೆ 2 ಕೆಜಿ ಕೊಡು ಸಾಕು. ಲೋ ಜಯರಾಮ, ಅದು ಹೆಂಗೆ ಹಾಕಿ ಕೊಡ್ತೀನಿ ನಾನು ನೋಡ್ತೀನಿ ಕಲ್ಲ ನಿನ್ನ. ಇವತ್ತು 10 ಕೆಜಿ ಬಾಡು ನಂಗೆ ಬೇಕೇ ಬೇಕು. ನಿಮ್ಗ ಹೀಗೆ ಹೇಳಿದ್ರೆ ಸರಿ ಹೋಗಲ್ಲ. ಹಿಂಗೆ ಇರ್ರಿ ಸ್ವಲ್ಪ. ಭಾಗ್ಯಕ್ಕಯ್ಯ, ಗುಂಡಕ್ಕಯ್ಯ, ಜಯಮ್ಮ ಬಾರ ಇಲ್ಲಿ. ನಿನ್ ಗಂಡ ಎಂತ ಕೆಲಸ ಮಾಡ್ತಾನೆ? ಜಯರಾಮಣ್ಣ ಬಾರ ಇಲ್ಲಿ, ಬೇಗ ಬೇಗ ಬನ್ರಿ. ಇವತ್ತು ಬಾಡ್ ತಕೊಂಬೇಕು, ಕರಿ ಮಾಡ್ಬೇಕು ಅಂತಿದ್ದೀರ. ಬನ್ರಿ ಇಲ್ಲಿ. ಎಲ್ಲ ಸೇರ್ಕೊಂಡು ಹೆಂಗ್ ಮಾಡ್ತಿದ್ದಾರೆ ನೋಡ್ಬಾರೆ. ಊರು ಹೆಂಗಸ್ರೆಲ್ಲ ಬರ್ತಾವ್ರೆ. ಇಷ್ಟು ವರ್ಷ ಹೇಗೋ ಮ್ಯಾನೇಜ್ ಮಾಡಿ ಕಳಿಸ್ತಿದ್ದೆ. ಈ ವರ್ಷ ಅವ್ರು ಬಂದ್ರೆ ನನ್ನಂತೂ ಸಿಗಾಕಂಡ್ರೆ ಹೊಡೆದೇ ಇಟ್ಬಿಡ್ತಾರೆ ಸೌಕರ್ಯ. ಲೋ ಅವಳು ಆ ಕಡೆ ತಿರ್ಕೊಂಡವಳೆ, ಬೇಗ ಬೇಗ ಕಟ್ಲಾ. ನಾನು ಹೋಗ್ಬಿಡ್ತೀನಿ. 10 ಕೆಜಿ ಬಾಡು, 10 ಕೆಜಿ ಕುರಿ ಹಾಕು ಬೇಗ ಬೇಗ. ನಂಗೆ 10 ಗುಡ್ಡೆ ಕುರಿ ಬೇಕು. ನೋಡು ಬೇಗ ಬೇಗ ಹಾಕ್ಲಾ. ಜಯರಾಮಣ್ಣ ಈಗಲೇ ಹೇಳ್ತಾನೆ, ಅವ್ರಿಗೇನಾದ್ರು ಒಂದೇ ಒಂದು ಪೀಸ್ ಎತ್ತಾಕ್ಬಿಟ್ರುವ ನಿನ್ನ. ಇವತ್ತು ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಸುಮ್ಮನೆ ನಿಂದ್ರ, ಅವ್ರು ಹೇಳ್ದಂಗೆ ಕೇಳ್ಬೇಡ. ಯಪ್ಪ ಇವಾಗ ಅಮ್ಮನ ಕಿವಿ ಭಾಳ ಮಂದವಪ್ಪ. ಏನಾರು ಇಲ್ಲಿ ನಿಧಾನ ಕೇಳಿದ್ರು ಕೇಳ್ಬಿಡ್ತಾವ ಆಕಿ. ಇದಕ್ಕೆ ಲಕ್ಷ್ಮಿ ಏನಾಯ್ತು? ಎದಕ್ಕೆ ಹಿಂಗೆ ಕೂಕೊಂತಿದ್ಯಾ? ಸಾವುಕಾರ್ರಿ, ಇವು ಅಮ್ಮ ಅವತ್ತು ನಮ್ಮ ಕಾರ್ಯಕರ್ತರನ್ನ ಎತ್ತಿ ಹೋಗೋದ್ರಲ್ಲ ಅವಮ್ಮ ತಾನೇ. ಅಯ್ಯೋ ನೀವು ಮೊದಲೇ ಹೇಳ್ಬೇಕು ತಾನೇ, ಇವು ಅಮ್ಮ ಇರ್ತಾಳ ಈ ಊರಾಗ ಅಂತೇಳಿ. ನಾನೆಲ್ಲೋ ವಲಸೆಗೆ ಬಂದಿರ್ತಾಳ ಅಂದ್ಕೊಂಡು ನೀನು ಈ ಊರಾಗ ಅವ್ರೆ ಅಂತ ಹೇಳೇ ಇಲ್ಲಲ್ಲ ಸಾವುಕಾರ್ರೆ ನೀವು. ಸಾವುಕಾರ್ರೆ ಫಸ್ಟು ನಡೀರಿ ಇಲ್ಲಿಂದ ಹೋಗ್ಬಿಡಮ್ಮ, ಇಲ್ಲ ಅಂದರೆ ಈ ಹೆಂಗಸ್ರು ಬಿಡಲ್ಲ. ಅದು ಹೆಂಗೆ ಕೊಡಲ್ಲ ಲಕ್ಷ್ಮಿ. ಯಾವನ ಹೇಳಿದ್ದು, ಯಾವ ಮೆಟ್ರು ಬಿಡ್ತಾನೆ ಹೇಳಿದ್ದು ಆ ಥರ? ನಡಿಯೇ, ಯಾವನವನ ನೋಡೋಣ. ಅಯ್ಯೋ ಸಾವುಕಾರ್ರೆ ಫಸ್ಟು ನಡೀರಿ. ಇವು ಅಮ್ಮನ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ರೆ ಬೇಕಾದ್ರೆ ಎಲ್ಲರೂ ತರ್ಬೋದು. ಬೇಡ ನಡೀರಿ. ಇಲ್ಲ ಬೂನಳಿಯಾಗೋ, ಇಲ್ಲ ಅಂದರೆ ಈ ಕಡೆ ಕೊಟ್ನಳಿಯಾಗೋ ಎಲ್ಲರೂ ತರೋಣ. ನಡೀರಿ. ಇಲ್ಲ ಟೇಷನ್ಗೆ ಹೋಗಿ ತರೋಣ. ನಡೀರಿ. ಈ ಅಮಾಂಸವಸ ನಮಗೆ ಬೇಡ. ನಡೀರಿ ಸಾವುಕಾರ್ರೆ. ಹೋದ ವರ್ಷ ಅದಕ್ಕೆ ನೀವು ಬಂದಿದ್ದಕ್ಕೆ ನಮ್ಮ ಅಯ್ಯಪ್ಪವ್ರು ನಂಗೆ ಅಂದಿರು, ನಮ್ಮೆಲ್ಲರಿಗೂ ಅಂದಿರುವೆ ನಮಗೆ ಬೇಡ, ನಾವು ಮಟನ್ ಸಿಗ್ಲಿಲ್ಲ, ನಾವು ಟೇಷನ್ ತರ್ತೀವಿ, ನಮಗೆ ಕುರಿ ಸಿಕ್ಕಿಲ್ಲ ಅಂತ ಅಂದಿದ್ದು. ನೀವು ಈ ಥರ ನಾಟಕ ಮಾಡ್ಕೊಂಡು ಇಲ್ಲೇ ನಿಂತ್ಕೊಂಡು ನಮಗೆ ಯಾವಾಗಂತ ಮೊದಲಾಗಿ ಬಂದು ತಕೊಂಡು ಎದ್ದು ಬಿಡೋದಕ್ಕೇನೆ. ಇವತ್ತು ಅದು ಹೆಂಗೆ ತಗೊಂಡು ಹೋಗ್ತೀರ ನಾವು ನೋಡ್ತೀವಿ. ಜಯಮ್ಮ ನಿನ್ನ ಗಂಡಂಗೆ ಹೇಳ, ಜಯರಾಮಣ್ಣಂಗ ನಮಗಂತೂ ಈ ಸರಿ 2 ಕೆಜಿ ಬಾಳು ಕೊಡ್ತೀನಿ ಅಂದಾರ, 2 ಕೆಜಿ ಕುರಿ ಕೊಡ್ತೀನಿ ಅಂದಾರ. ನಮ್ಗೆ ಬೇಕೇ ಬೇಕು. ನಾವಂತೂ ಇದನ್ನು ಬಿಡಲ್ಲ. ನಿಮಗೆ ಬೇಕಂದ್ರೆ ನೀವು ಕೇಳಿ ತಗೋಕ್ರೆ. ಅದನ್ನು ಬಿಟ್ಟು ನನ್ನ ಹತ್ರ ಯಾಕೆ ಕೇಳ್ತೀರಾ? ಕೇಳು ಗೀಳು ಅಂತೇಳಿ ನಾನು ಯಾವುದನ್ನು ಕೇಳಲ್ಲಪ್ಪ. ನಾನು ಯಾವತ್ತಿದ್ರು ಸಾವುಕಾರ್ಗೆ ಕೊಡ್ತೀನಿ. ನಮ್ದು ಬೇಕಾದ್ರೆ 2 ಕೆಜಿ ಅವರೇ ತಗೊಂಡು ಹೋಗಿ. ನಲ್ಲಿ ಮುಳೆನಾರು ಸಿಗುತ್ತೆ ಅಂದ್ಕೊಂಡು ಇಲ್ಲೊಬ್ಬರ ಮುಂಡೆಯಿಂದ ಅದು ಸಿಗೋದು ಗೊತ್ತಿಲ್ಲ. ಏನು ಮಾಡೋದು? ಇವಳು ನಿಂಗೆ ಬಿಟ್ರೆ ಆಗಲ್ಲಲ್ಲ. ಬೇಕಾದ್ರೆ ಎಲ್ಲ ಕೊಟ್ಬಿಡು ಅಂತಳ. ನಾವು ಮರಿಕೋದು, ನಾವು ಬೇರೆಯವ್ರ ಹತ್ರ ತಗೊಳ್ಳೋದ? ಈ ಲಕ್ಷ್ಮೀನೇ ರೊಚ್ಚಿಗೆ ಸರಿ.
ಜಯರಮ್ಮ ನಮ್ಗೆ ಅದೇ 2 kg ಕಟ್ಟು, ನಾವು ಟೇಷನ್ದಾಗ ತಗೊಂತೀವಿ. ಅದೇನ್ ಕಟ್ಬಿಡ್ತೀಯಣ್ಣ? ನಮಗ್ ಕಟ್ಟೋವರೆಗೂ ಅವ್ರಿಗೆ ಕಟ್ಟಬೇಡ. ಫಸ್ಟ್ ನಮಗ್ ಕೊಡು ಗುಡ್ಡೆ ಮಾಂಸನ, ಗುಡ್ಡೆ ಕುರಿನ. ನಾವು ತಕೊಂಡಾದ್ಮೇಲೆ ಕುರಿನ ಕರಿ ಮಾಡ್ಬೇಕು ಇವತ್ತು. ನಾವು ತಕೊಂಡಾದ್ಮೇಲೆ ಅವ್ರಿಗೆ ಕೊಡು. ಅದನ್ನ ಬಿಟ್ಟು ನಮಗ್ ಕೊಡ್ದಂಗ ಅವ್ರಿಗೆ ಕೊಡ್ತೀನಿ ಅಂತೀಯ. ನಮ್ಗೆ ಇಟ್ಕಲ್ಲ. ಫಸ್ಟ್ ನಮಗ್ ಕೊಡು, ಆಮೇಲೆ ಬೇಕಾದ್ರೆ ಅವ್ರಿಗೆ ಕೊಟ್ಕವಂತೆ. ಹಬ್ಬ ಸದ್ಯ ಹೆಂಗೋ ಮಟನ್ ತಿನ್ನೋ ಋಣ ಬಂತು. ಈ ಸಾವುಕಾರ ಹಂಗಾಗಿ ಹೋಯ್ತಾನೆ. ಸಾವುಕಾರ ಊರು ಹೆಂಗಸ್ರೆಲ್ಲ ರೊಚ್ಚಿಗೆದವ್ರು ಅಕಸ್ಮಾತ್ ಕೊಟ್ಟಿಲ್ಲ ಅಂದ್ರೆ ನನ್ನ ಮೇಲೆ ಬರ್ತಾವೆ. ನಾನು ಕೊಟ್ಟಾದ್ಮೇಲೆ ನಿಮಗೆ ಕೊಡ್ತೀನಿ ಇರ್ರಿ. ಹೆಂಗ ಜಯರಾಮ, ಈ ಹೆಂಗಸ್ರ ಜೊತೆ ಸೇರ್ಕೊಂಡು ನೀನು ಈ ತರ ಆಡ್ತಿದ್ದೇನೆ. ನಮ್ಮ ಕಾರ್ಯಕರ್ತರು ಬಂದವ್ರೆ, ನಮ್ಮ ಕಾಂಗ್ರೆಸ್ ಅವರು, ನೀವು ಅವ್ರಿಗೆ ಮಟನ್ ಮಾಡೋದು ಕುರಿ ಮಾಡೋದು ಬಿಟ್ಟು, ಕುರಿ ಮಾಡಿ ಬಾಳಾಕದ್ ಬಿಟ್ಟು ನಿಮ್ಗೆ ಸಂಜೆವರೆಗೂ ಕೈಕೊಂಡು ಕೂತಾರೆ. ಇವ್ರಂಗ ಬೇಕಿದ್ರೆ ಕೊಟ್ಟು ಕಳ್ಸು, ಇಲ್ಲ ಅಂದ್ರೆ ನಾವು ಟೇಷನ್ಗೆ ಹೋಗ್ತಾ ಇರ್ತೀವಿ. ಹೋಗು. ಬನ್ನಿ ಸಾವುಕಾರ್ರೆ, ನಿಮ್ಮ ಊರಾಗ ನಿಮಗೆ ಮರ್ಯಾದೆ ಇಲ್ಲ. ಫಸ್ಟ್ ಈ ಎಲೆಕ್ಷನ್ ಗೆಲ್ಲಿ ಇರಿ, ಇವ್ರನ್ನೇ ಕೊಂಡ್ಕೊಂತೀನಿ. ಏ ಲಕ್ಷ್ಮಿ, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ. ನಿನ್ಗೆ ಐತೆ ಕಣೆ, ನನ್ನನ್ನೇ ನಮ್ಮೂರ ಮರ್ಯಾದಿಲ್ದ ಥರ ಮಾಡ್ತೀಯಲ್ಲ ನೀನು. ನಿನ್ಗೆ ಐತೆ. ಜಯಿ ಬಾರಿಲಿ ಸ್ವಲ್ಪ, ಇಲ್ಲ ಈಗ ಬಾರೋ ಇಲ್ಲಿ, ಬವ್ವಲ್ಲ ನೀನಿಲ್ದ ಓಸಿ ಬವ್ವಲ್ಲ. ಏನ್ರಿ ಅಷ್ಟೊಂದು ಪ್ರೀತಿಯಿಂದ ಕರಿತಾ ಇದ್ದೀರಾ? ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಓಡಿ ಬಂದ್ಬಿಟ್ಟೆ. ಯಮ್ಮ ನನ್ನ ಕೆನೆ ಹೋಯ್ತು. ನೀನೇನ್ರಿ ಈ ಥರ ಹೊಡೆದ್ಬಿಟ್ಟೆ ಅದಕ್ಕೆ? ಊರಲ್ಲಿ ಹೆಂಗಸ್ರೆಲ್ಲ ಬಾಳ ನಮ್ಮ ಮನೆ ಆಗ್ಬೇಕು, ನಂಗೆ ಗಂಟೆ ತಿಂತಾರ, ನಾವು ತಿಂತೀವಿ ಅಂದ್ರೆ ನೀನು ಸಾವುಕಾರಂಗ್ ಕೊಡ್ತೀಯ. ಸಾವುಕಾರಂಗು ನಿಂಗೆ ಏನೇ ಸಂಬಂಧ ಐತಿ? ಎದಕ್ಕೆ ಈ ಥರ ಆಡ್ತಿ? ಈ ಜಯಮ್ಮಂಗ್ ಹಾಗೆ ಆಗ್ಬೇಕು. ಅವ್ಳ ಗಂಡ ಇನ್ನ 4 ಬಡ್ದು ಬುದ್ಧಿ ಕಲಿಸ್ಬೇಕು. ಇಲ್ಲ ಅಂದ್ರೆ ಇದೇ ತರ ನಾಟಕ ಮಾಡ್ತಿರ್ತಾಳ. ಈಕೆಯಿಂದಾಗಿ ಎಲ್ಲ